ನಿಮ್ಮ ಹೆಸರು? ನವೀನ್. ನವೀನ್, ಇದು ಸಿ ಸಿ ಕ್ಯಾಮ್ರಾ ಬ್ಯಾಕಪ್ಪು ಎಷ್ಟು ದಿವಸ ಇರುತ್ತೆ ಸರ್? ಇದು 45 ಡೇಸ್ ಅಂತ ನಮ್ಗೆ ಹೇಳಿದ್ದಾರೆ ಸರ್. 45 ಡೇಸ್ ಅಂತಂದರೆ ಯಾವ ಮಾನದಂಡದಲ್ಲಿ ಸರ್? ಈಗ ಅಟ್ಲೀಸ್ಟ್ ಮಿನಿಮಮ್ 3 ತಿಂಗಳಾದ್ರೂ ಇರಬೇಕಲ್ವಾ ಸರ್? ಅದು ನಂಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ CCTV ಬಗ್ಗೆ ನಂಗೆ ಗೊತ್ತಿಲ್ಲ. ಅದು ಹಾಕ್ಸಿದ್ದಾರೆ, ನಮ್ಗೆ ಇದು ಮಾಡಿಸ್ತೀನಿ ಸರ್. ಸರಿ ಇವ್ರೆ, ಅದು ನಂಬರ್ ಬರೀರಿ. ಓಕೆ ಸರ್. ಈಗ ನಮಸ್ಕಾರ ವೀಕ್ಷಕ ಬಂಧುಗಳೇ, ಜಯನಗರ 4ನೇ ಬಡಾವಣೆಯಲ್ಲಿರುವಂಥ ವಿನಾಯಕ ದೇವಾಲಯದಲ್ಲಿ ಈಗ ಸೇರಿದ್ದೀವಿ. ಸಾಮಾನ್ಯವಾಗಿ ದೇವಾಲಯದೊಳಗೆ CC ಕ್ಯಾಮ್ರಾವನ್ನು ಹಾಕುವಂಥದ್ದು ವ್ಯವಸ್ಥೆಯನ್ನು ಸರಿ ಮಾಡಬೇಕು, ದೇವಾಲಯದ ಕಚೇರಿ ಇಲ್ಲ ಅದರದ್ದು, ದೇವಾಲಯದ ವ್ಯವಸ್ಥೆ ಸರಿ ಮಾಡಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಯಾರಿಗೂ ಪ್ರಶ್ನೆ ಆಗಬಾರದು ಅಂತ ಅನ್ನೋದು ಉದ್ದೇಶ. ಆದರೆ CC ಕ್ಯಾಮ್ರಾ ಹಾಕಿದ್ದಾರೆ, ಇಲ್ಲಿ ಯಾವುದೂ ಟ್ರಾನ್ಸ್ಪರೆಂಟ್ ಆಗಿಲ್ಲ. ಉದಾಹರಣೆಗೆ ಇಲ್ಲಿ ಒಂದು CC ಕ್ಯಾಮ್ರಾ ಇದೆ ಕಚೇರಿಗೆ ಅಂತ ನಾವೇ ಕೇಳಿರುವಂಥದ್ದು. ಇಲ್ಲಿ ಕೇಳಿರುವಂಥ CC ಕ್ಯಾಮ್ರಾ ಏನಿದೆ, ಹಾಲುಣಿಸುವ ಕೇಂದ್ರ, ಈ ಹಾಲುಣಿಸುವ ಕೇಂದ್ರ ಮತ್ತು ಈ ಮೊಹಲ್ಲ, ಈ ಪ್ರದೇಶ ಮಾತ್ರ ಬರ್ತಾ ಇದೆ. ನಾನು ಕೇಳಿದ್ದು ಕಚೇರಿಯ CC ಕ್ಯಾಮ್ರಾ ಅಂತ ಒಂದಾದರೆ, ಇನ್ನೊಂದು 2ನೇ CC ಕ್ಯಾಮ್ರಾ ಅಲ್ಲಿ ಕಾಣ್ತಿದೆಯಲ್ಲ ಅದು, ಆ CC ಕ್ಯಾಮ್ರಾದ ಫ್ಯೂಟೇಜ್ ಕೇಳಿದೆ. ಅದನ್ನ ಏನು ಮಾಡಿದ್ದಾರೆ, ಅದನ್ನು ಕೂಡ ತಿರುಗಿಸಿದ್ದಾರೆ. ಈಗ ಯಾವುದೋ ಹೊಸ CC ಕ್ಯಾಮ್ರಾ ಕಾಣ್ತಾ ಇದೆ, ಬಹುಶಃ ಈ ಮೊಹಲ್ಲ, ಈ ಪ್ರದೇಶ ಮಾತ್ರ ಇದೆ. ಅದನ್ನ ವೀಕ್ಷಕರು ಕೂಡ ನೋಡ್ಬೋದು, ಅದನ್ನ ತಲುಪಿಸ್ತೀನಿ. ಇಷ್ಟು ಮಾತ್ರ ಇದೆ. ಅಂದ್ರೆ ಕಚೇರಿಯ ಒಳಗೆ ಏನು ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಉದಾಹರಣೆಗೆ ಬನಶಂಕರಿ ದೇವಾಲಯದಲ್ಲಿ 2022 ಜನವರಿ 13, 14, 15ನೇ ತಾರೀಕು ಅಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಂಥ ಕೆ ಪದ್ಮಾ ಅವರು ಯಾವ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಮಾಡಿದ್ರು, ಆ 3 ದಿವಸ ಸಂಜೆ 5 ಗಂಟೆ 6 ಗಂಟೆ ಮೇಲೆ ಆ CC ಕ್ಯಾಮ್ರಾ ಫುಟೇಜ್ ಕೇಳುವಾಗಲೂ ಇದೇ ರೀತಿ ತಿರ್ಚಿದ್ರು. ಕೊನೆಗೆ ಯಾವ ಸೆಕ್ಯೂರಿಟಿಗಳನ್ನ ಅವರ ರಕ್ಷಣೆಗೆ ಕಚೇರಿ ಒಳಗೆ ಬಿಡಬೇಡಿ ಅಂತೇಳಿ ಯಾರನ್ನ ಇಟ್ಕೊಂಡಿದ್ರು, ಆ ವ್ಯಕ್ತಿಗಳನ್ನ ಅದೇ ಕ್ಷಣದಲ್ಲೇ ಮನೆಗೆ ಕಳಿಸಿದ್ರು, ನಾಳೆಯಿಂದ ಬರಬೇಡಿ ಅಂತ. ಅದಾದ ನಂತರ ಮತ್ತೆ ತಿರ್ಗಾ 1 ತಿಂಗಳಿಗೆ ಅಲ್ಲೇ ಅಧೀಕ್ಷಕರಾಗಿದ್ದಂಥ ಶ್ರೀನಿವಾಸ ಮೂರ್ತಿಯವರು ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡಿತ್ತು. ಅದು ಒಂದಾದ್ರೆ, ದೌರ್ಜನ್ಯ ನಡೆಸಿದಂಥ CC ಕ್ಯಾಮ್ರಾ ಕೇಳಿದ್ರೆ ಅವರಿಬ್ಬರು ಸೇರಿ ಅದನ್ನೂ ಕೊಡಲಿಲ್ಲ. ಇರಲಿ, ಇವತ್ತು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ, ಇವಾಗಲೂ ಕೂಡ ಅದೇ ಕೆಲಸ ಮಾಡಿದ್ದಾರೆ. ಬಹಳ ಆಶ್ಚರ್ಯ ಆಗತ್ರಿ. ಬನಶಂಕರಿ ದೇವಾಲಯದಲ್ಲೂ ನಮ್ಗೆ ನೆನಪಿದೆ, 2022ರಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಚೇಂಬರ್ಗೆ CC ಕ್ಯಾಮ್ರಾ ಹಾಕಬೇಕು ಅಂತಂದಾಗ ತುಂಬಾ ಷಡ್ಯಂತ್ರ ಮಾಡಿದ್ರು. ಮಾನ್ಯ ಆಯುಕ್ತರಿಗೆ ಬಲವಂತವಾಗಿ ಪ್ರೆಷರ್ ಹಾಕಿ CC ಕ್ಯಾಮ್ರಾ ಹಾಕ್ಸಿದೆ. ಆದ್ರೆ ನೋಡಿ, ಇಲ್ಲಿ ಏನು ಈ ವ್ಯಕ್ತಿಗಳು ಬಹುಶಃ ಈ ಗಣೇಶನ ದೇವಸ್ಥಾನದಲ್ಲಿರೋ ಎಲ್ಲ ಆಪಾದಿತರೆ ಒಬ್ಬರು ಕೂಡ ಸುಸಂಸ್ಕೃತರಿಲ್ಲ. ಎಲ್ಲ ಲೋಕಾಯುಕ್ತಗೆ ಹಾಕಿದ್ದಂಥವ್ರು, ಲೋಕಾಯುಕ್ತ ವ್ಯಕ್ತಿಗಳಿಗೆ ಹಾಕಿದ್ದಂಥವ್ರು, ಮತ್ತೆ ಬನಶಂಕರಿ ದೇವಾಲಯದಲ್ಲಿ ಕಳ್ಳತನದ ಆರೋಪ ಇದ್ದಂಥ ವ್ಯಕ್ತಿಗಳು, ಇಂಥ ವ್ಯಕ್ತಿಗಳೇ ಈ ದೇವಾಲಯದಲ್ಲಿ ಇರುವಂಥದ್ದು. ಇವರಿಂದ ಯಾವ ಒಳ್ಳೆಯ ಕೆಲಸವನ್ನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಅಂತ ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದರೆ ಈ ರೀತಿ ಮಾಹಿತಿ ಹಕ್ಕಿನಲ್ಲಿ ನಾವೇನು ಕೇಳ್ತೀವಿ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಕೊಡಬೇಕು. ಈಗ ಕೂಡ ಒಂದು ಆಪಾದನೆ ಕೇಳಿ ಬರ್ತಾ ಇದೆ, ಈಗ ಈ ತಿಂಗಳು ಹೋಗ್ಬಿಡ್ತೀನಿ, ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಕೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಚಕರನ್ನ ಕೇಳ್ಕೊಳ್ತಾರೆ ಅವರು, ಈಗ ನನಗೆ ಇದು ಈ ತಿಂಗಳು ಹೋಗ್ಬಿಡ್ತೀನಿ, ನಮ್ಗೇನು ಪ್ರತಿ ತಿಂಗಳು ನೀವೇನು ಬಕ್ಷಿಸ್ ಕೊಡ್ತೀರಾ ಅದು ಇವಾಗಲೇ ಕೊಟ್ಬಿಡಿ ಅಂತ ಕೇಳಿರುವಂತ ಆರೋಪ ಅವ್ರ ಮೇಲಿದೆ.
ಒಂದಾದರೆ ಕೇಂದ್ರ ಕಚೇರಿಯಲ್ಲಿ ಮತ್ತು ಇಡೀ ಮುಜರಾಯಿ ಇಲಾಖೆಯಲ್ಲಿ 7 ಜನ ಪದೋನ್ನತಿಗೋಸ್ಕರ ಕಾದು ಕೂತಿದ್ದಾರೆ. ಅಂದರೆ 7 ಜನರ ಹೆಸರು ಪಟ್ಟಿ ಇದೆ, ಅದರಲ್ಲಿ ಮಂಜುಳಾ ಅವ್ರದ್ದು ಇದೆ. ಕೆಲವು ಆಪಾದಿತರ ಜೊತೆಗೆ ಮಂಜುಳಾ ಅವ್ರದ್ದೇನಿದೆ ಅದನ್ನು ಪದೋನ್ನತಿಗೆ ಅವಕಾಶ ಕೊಡಬಾರ್ದು. ಸಾಕಷ್ಟು ಆರೋಪಗಳಿದೆ. ಈ ಆರೋಪಗಳನ್ನೆಲ್ಲ ದಯವಿಟ್ಟು ಗಂಭೀರವಾಗಿ ತಗೊಳ್ಬೇಕು, ತನಿಖೆ ನಡೆಸಬೇಕು. ಮುಜರಾಯಿ ಇಲಾಖೆಯ ಬಹುಮಂದಿ ಅಧಿಕಾರಿಗಳು ಭ್ರಷ್ಟಾಚಾರವನ್ನೇ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಅನ್ಸುತ್ತೆ. ಈ ರೀತಿ ಸಾಕಷ್ಟು ಅಪವಾದಗಳು ಇದೆ. ಉದಾಹರಣೆಗೆ ಇಲ್ಲಿರುವಂಥ 8 ಜನ 6-7 ಜನ ಯಾರು ಎಂಪ್ಲಾಯ್ಸ್ ಇದ್ದಾರೆ, ಎಲ್ಲರೂ ಆಪಾದಿತರೆ, ಅದರಿಂದ ಪ್ರಶ್ನೆ ಇಲ್ಲ. ದೇವಾಲಯವನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ನಾವು ದೇವಾಲಯದಲ್ಲಿ. ಆಗಲಿ ವೀಕ್ಷಕರೇ, ದಯವಿಟ್ಟು ಮಾನ್ಯ ಆಯುಕ್ತರು ತುಂಬ ಗಂಭೀರವಾಗಿ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಇದೇ ವಿನಾಯಕ ದೇವಾಲಯದಲ್ಲಿ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳೇ ನಿಂತು ಹೇಗೆ ಕಳ್ಳತನ ಮಾಡ್ತಾರೆ ಅಂತ ಅನ್ನೋದರ ವಿಸ್ತೃತ ವರದಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ.